ಉತ್ತರಾಖಂಡ ರಾಜ್ಯದ ಹಲದ್ವಾನಿಯಲ್ಲಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ವೇದಿಕೆಯನ್ನು ಶುದ್ಧೀಕರಿಸಲಾಗಿದೆ ಎನ್ನಲಾಗಿರುವ ಘಟನೆ ಅತ್ಯಂತ ಅಮಾನವೀಯ ಹಾಗೂ ಖಂಡನೀಯ ಎಂದು ಕೋಳಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮದಾರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತ್ರವಲ್ಲ, ದೇಶದ ದಲಿತ ಹಾಗೂ ಶೋಷಿತ ಸಮುದಾಯಗಳ ಆತ್ಮಗೌರವಕ್ಕೆ ಧಕ್ಕೆ ತರುವಂಥದ್ದು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಪಾದಿಸಿದ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳಿಗೆ ಇದು ವಿರುದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಘಟನೆಯ ನೈಜ ಹಿನ್ನೆಲೆ, ಆಯೋಜಕರು, ಹೊಣೆಗಾರರು ಹಾಗೂ ಯಾರ ಸೂಚನೆಯ ಮೇರೆಗೆ ಈ ಕೃತ್ಯ ನಡೆದಿದೆ ಎಂಬುದನ್ನು ನಿಷ್ಪಕ್ಷಪಾತ ಹಾಗೂ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಲಚ್ಚಪ್ಪ ಜಮದಾರ ಆಗ್ರಹಿಸಿದ್ದಾರೆ. ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಮುಗಿದ ನಂತರ ಇವತ್ತು ಅಲ್ಲಿರುವಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಬಳಸಿದ ವೇದಿಕೆಯನ್ನ ಗಂಗಾಜಲ ಸಿಂಪಡಿಸುವ ಮೂಲಕ ಶುಚಿಯನ್ನಾಗಿ ಮಾಡ್ತೇವೆ ಅಂತ ಹೇಳಿ ಒಂದೇನು ಕಾರ್ಯಕ್ರಮ ಮಾಡಿದ್ದಾರೆ. ಅಲ್ಲಿ ಹೋಮ ಹವನ ಪೂಜೆ ಮಾಡುವ ರೀತಿಯಲ್ಲಿ ಹೀನ ಕೃತ್ಯವನ್ನ ಏನು ಪ್ರದರ್ಶನ ಮಾಡಿದ್ದಾರೆ. ಇವತ್ತು ಈ ದೇಶದ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂತಹ ಒಂದು ಹೀನ ಕೃತ್ಯ ಅಂತ ನಾವು ಬಹಳ ಒಂದು ಖೇದವಾದ ಸಂಗತಿ, ವಿಷಾದನೀಯ ಅಂತ ನಾವು ಹೇಳಬೇಕಾಗ್ತದೆ. ಅರೆ, ಪ್ರಜಾಪ್ರಭುತ್ವದ ಈ ದೇಶದಲ್ಲಿ ಇವತ್ತಿ ಕೂಡ ಜಾತೀಯತೆ ತಾಂಡವವಾಡ್ತದೆ. ಇವತ್ತು ಈ ದೇಶದಲ್ಲಿರುವಂತಹ ಏನು ಮನುವಾದಿಗಳು ಇವತ್ತು ಕೂಡ ತಮ್ಮ ಕೆಲಸವನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇಲ್ಲಿಯವರೆಗೆ ಅವ್ರು ಏನಪ್ಪಾ ಅಂದ್ರ ಬರೇ ಸಾಮಾಜಿಕ ಪ್ರಜಾಪ್ರಭುತ್ವ ನಾವೆಲ್ಲರೂ ಒಂದೇ ಎನ್ನುವಂತ ಸೋಗು ಹೈಕೊಂಡು ಇವತ್ತು ನಡೆದಾರ. ಆದ್ರೆ ಅವರ ಒಳಗಿನ ಆತ್ಮ ಏನಿದೆ, ಅವರ ವಿಚಾರ ಏನಿದೆ, ಒಳ ಮನಸ್ಸು ಏನಿದೆ ಅಂದ್ರ ಇವತ್ತು ಅವರು ಒಂದು ಮನುವಾದವನ್ನ ಇವತ್ತು ಕೂಡ ಅವರು ಬಿಟ್ಟಿಲ್ಲ. ಇವತ್ತು ಜಾತೀಯತೆಯನ್ನ ಬಿಟ್ಟಿಲ್ಲ. ಈ ದೇಶದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಒಂದೇ ಸಮಾನತೆಯಿಂದ ಬದುಕಬೇಕು, ಸಮಾನತೆಯಿಂದ ಬಾಳಬೇಕು. ಈ ದೇಶದ ಪ್ರಜಾಪ್ರಭುತ್ವ ಸರ್ವರಿಗೂ ಕೂಡ ಸಿಗಬೇಕು, ಸರ್ವರ ಪಾಲು ಅದರಲ್ಲಿ ಇರಬೇಕೆನ್ನುವಂತ ಒಂದು ಏನು ಆಶಯದಿಂದ ರಚನೆಯಾಗಿರುವಂತ ಸಂವಿಧಾನದ ಮೇಲೆ ಇವತ್ತು ಈ ದೇಶ ನಡೀತಾ ಇದೆ. ಈ ದೇಶದ ಸಂವಿಧಾನದ ಮೇಲೆ ಇವರೆಲ್ಲರೂ ಕೂಡ ಆಡಳಿತ ಮಾಡ್ತಾ ಇದ್ದಾರೆ, ನಮ್ಮೆಲ್ಲರನ್ನ ಆಳ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಇವರು ಆಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನಮ್ಮನ್ನ ಜಾತೀಯತೆಯಿಂದ ಇವತ್ತು ನೋಡ್ತಾ ಇದ್ದಾರೆ, ಒಂದು ಹೀನ ಮನಸ್ಸಿನಿಂದ ನಮ್ಮನ್ನ ನಡ್ಕೋತಾ ಇದ್ದಾರೆ. ಇವತ್ತು ಏನು ಹಲ್ದಾನಿಯಲ್ಲಿ ಆಗಿರುವಂತ ಏನು ಈ ಒಂದು ಕೃತ್ಯ ಇದೆಯಲ್ಲ, ಇದು ಇವತ್ತು ಸತ್ಯವನ್ನ ಬಿಚ್ಚಿಡುವಂತ ಒಂದು ಕೃತ್ಯ. ಇವತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಕೃತ್ಯ. ಇವತ್ತು ಈ ದೇಶದಲ್ಲಿ ಏನು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮೇಲೆ ಕೂಡ ಜಾತೀಯತೆಯನ್ನು ತಾಂಡವಾಡ್ತಾ ಇದೆ, ನಡೀತಾ ಇದೆ. ಎಲ್ಲರನ್ನ ಅವರ ಜಾತಿಯನ್ನ ನೋಡಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಕೃತ್ಯದಲ್ಲಿ ಏನು ಆಗಿದೆಯಲ್ಲ, ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳು, ಈ ದೇಶದ ಗೃಹ ಸಚಿವರು ಇವತ್ತು ಕೂಡ ಬಾಯಿ ಬಿಚ್ಚಿಲ್ಲ. ಅಂದ್ರೆ ಇವರ ಒಂದು ಕುಮ್ಮಕ್ಕು ಇದರ ಹಿಂದೆ ಇರಬಹುದು ಅಂತ ಹೇಳಿ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗ್ತದೆ. ಬಂಧುಗಳೇ, ಇವತ್ತು ಏನು ಅಲ್ಲಿ ಮಾಡಿರುವಂತಹ ಕೃತ್ಯವನ್ನ ಅಲ್ಲಿರುವ ಶ್ರೀರಾಮ್ ಸೇನೆಯ ಕೆಲವು ಮುಖ್ಯಸ್ಥರು ತಮ್ಮ ಮೇಲೆ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಇದನ್ನ ನಾವು ಮಾಡಿದ್ದೇವೆ. ಅಂದ್ರೆ ಈ ದೇಶದಲ್ಲಿ ಹಂತ ಹಂತವಾಗಿ ಒಬ್ಬರ ಮೇಲೆ ಇವತ್ತು ಪ್ರಯೋಗವನ್ನ ಇವತ್ತು ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿರುವಂತಹ ಏನು RSS ಇರಬಹುದು, ಇವತ್ತು ಬಿಜೆಪಿ ಇರಬಹುದು, ಇವತ್ತು ಶ್ರೀರಾಮ ಸೇನೆ ಇರಬಹುದು, ಇವರೆಲ್ಲರ ವಿಚಾರ ಏನಪ್ಪಾ ಅಂದ್ರೆ ಒಂದೇ ವಿಚಾರದ ಇವತ್ತು ಇವರು ಮನುಸ್ಮೃತಿ ಮನುವಾದವನ್ನ ಇಲ್ಲಿ ಬಿತ್ತಬೇಕು, ಅದನ್ನೇ ಇಲ್ಲಿ ಉಳಿಸಬೇಕು. ಜನರಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಭೇದವನ್ನ ತಂದು ಇವತ್ತು ಇಂದಿನ ಏನು ನಮ್ಮನ್ನೆಲ್ಲರನ್ನ ಶೋಷಣೆಯನ್ನ ಮಾಡ್ತಾ ಇದ್ರು, ಅದೇ ರೀತಿ ಕೂಡ ಮುಂದೆಯೂ ಕೂಡ ಅದನ್ನ ಮತ್ತೆ ಚಾಲ್ತಿಯಲ್ಲಿ ತರಬೇಕಂತ ತಿಳ್ಕೊಂಡು ಹುನ್ನಾರ ನಡೆಸ್ತಾ ಇದ್ದಾರೆ. ಇವತ್ತು ಭಾರತ ದೇಶದ AIC ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಯಾವತ್ತೂ ಕೂಡ ಯಾವುದೇ ಜಾತಿ
ಯಾವುದೇ ಧರ್ಮ ಯಾರನ್ನೂ ಕೂಡ ನೋಯಿಸದೇ ಇರುವಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ. ಶೀಘ್ರದಲ್ಲಿ ತನಿಖೆ ಆಗಬೇಕು. ಇದನ್ನ ಮಾಡದವರ ವಿರುದ್ಧ ಏನು ಕಾನೂನಿನಲ್ಲಿ ಸೂಕ್ತ ಕ್ರಮ, ಇವತ್ತು ಒಂದು ಜಾತಿ ನಿಂದನೆ, ಒಂದು ಜಾತಿಯನ್ನ ಹಿಂಸೆ ಅವಮಾನ ಮಾಡಿರುವಂತಹ ಏನು ಕೃತ್ಯ ಆಗಿದೆ ಅದರ ಪ್ರಕಾರ ಅವರ ಮೇಲೆ ಪ್ರಕರಣ ದಾಖಲಾಗಬೇಕು. ಅದಕ್ಕೆ ಯಾರ್ಯಾರು ಕುಮಕ್ಕಿದೆ, ಯಾರ್ಯಾರು ಕುತಂತ್ರ ಇದೆ ಅವರ ಮೇಲೆ ಕೂಡ ಪ್ರಕರಣ ದಾಖಲಿಸಿ ಇವತ್ತು ಸರ್ಕಾರ, ಇವತ್ತು ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಸಚಿವರು ಈ ಕೂಡಲೇ ಈ ಒಂದು ವಿಷಯವನ್ನ ಕುರಿತು ಇವತ್ತು ಅವರು ಕ್ಷಮೆ ಯಾಚಿಸಬೇಕು. ಇವತ್ತು ಇವ್ರದೇ ಅಂಗ ಸಂಸ್ಥೆಗಳಾಗಿರುವಂತಹ ಇವತ್ತು ಶ್ರೀರಾಮ್ ಸೇನೆ ಅಂದ್ರೆ RSS ಅಂದ್ರೆ ಬಿಜೆಪಿ, ಇವರೆಲ್ಲ ಒಂದೇ ಮುಖದ ನಾಣ್ಯಗಳಿದ್ದಂಗ. ಅದಕ್ಕೆ ಇವರು ಈ ದೇಶದ ಜನತೆಗೆ ಇವತ್ತು ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೋರಬೇಕು, ಅಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕು, ಇಂಥ ಕೃತ್ಯಗಳು ಮುಂದೆ ಆಗದಂತೆ ನೋಡಬೇಕು. ಈ ದೇಶದ ಜನರಾದ ನಾವೆಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ದುಷ್ಟ ಶಕ್ತಿಗಳಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ.